ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಟನ್ ಬಿರಿಯಾನಿ. ಮನೆಯಲ್ಲಿ ಈಸಿಯಾಗಿ ಹೇಗೆ ಮಟನ್ ಬಿರಿಯಾನಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಟನ್ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ. ಮತ್ತು ಒಂದು ಪಾವಷ್ಟು ಅಂದರೆ 1/4 ಕೆ ಜಿಯಷ್ಟು ಬಾಸುಮತಿ ರೈಸ್‌ನ ತೊಗೊಂಡಿದ್ದೀನಿ. ನೋಡಿ, ಇದು ಅರ್ಧ ಕೆ ಜಿ ಮಟನ್ ಇದೆ. ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಬಾಸುಮತಿ ರೈಸು 1/4 ಕೆ ಜಿಯಷ್ಟಿದೆ. ಈ ಬಾಸುಮತಿ ರೈಸ್‌ನ ನಾವು ಫಸ್ಟು ನೆನೆಸ್ಕೋಬೇಕು. ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ನೆನೆಯುತ್ತೆ. 30 ನಿಮಿಷ ನೆಂದರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ತೊಳೆದು ಮೊದಲೇ ತೊಳೆದ್ಬಿಟ್ಟು ಆಮೇಲೆ ನೆನೆಸ್ತಾ ಇದ್ದೀನಿ. ಅಕ್ಕಿನ ನೀಟಾಗಿ ತೊಳ್ಕೊಬೇಕು. ಇಲ್ಲ ಅಂತಂದರೆ ಬಿರಿಯಾನಿ ಒಂಥರ ಅಕ್ಕಿದು ಇದು ಸ್ಮೆಲ್ ಬರ್ತಾ ಇರುತ್ತೆ. 2-3 ಸಲ ಅಕ್ಕಿನ ನೀಟಾಗಿ ತೊಳ್ಕೊಳ್ಳಿ. ಈಗ ನಾವು ಮಟನ್ನ ಫಸ್ಟು ಬೇಯಿಸ್ಕೋಬೇಕು. ಏನಕ್ಕೆ ಅಂತಂದರೆ ಮಟನ್ನು ಅಕ್ಕಿ ಜೊತೆಗೆ ಬೇಯೋದಿಲ್ಲ. ಅಂದರೆ ನೀಟಾಗಿ ಅನ್ನ ಆಗೋ ಅಷ್ಟರಲ್ಲಿ ಮಟನ್ ಬೇಯೋದಿಲ್ಲ. ಸೊ ಚಿಕನ್ ಬಿರಿಯಾನಿ ಮಾಡುವಾಗ ನಾವು ಮೊದಲೇ ಅಂದರೆ ಅನ್ನದ ಜೊತೆನೇ ಮಾಡ್ಕೊತೀವಿ. ಬಟ್ ಇದನ್ನು ಸ್ವಲ್ಪ ಮೊದಲು ಕುಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಒಂದು 2 ಸ್ಪೂನಷ್ಟು, ತುಂಬ ಹಾಕಿಲ್ಲ. ನೀವು ಬೇಕಿದ್ದರೆ ಎಣ್ಣೆ ಆದಮೇಲೆ ಈರುಳ್ಳಿ ಬೇಕಂದರೆ ಹಾಕ್ಕೋಬೋದು. ಮತ್ತು ಈ ಸ್ಪೈಸಸ್ ಎಲ್ಲ ಬರುತ್ತಲ್ಲ, ಅದನ್ನು ಬೇಕಾದರೂ ಹಾಕ್ಬೋದು. ನಾನೇನು ಹಾಕಿಲ್ಲ, ಡೈರೆಕ್ಟ್ ಮಟನ್ ಹಾಕಿದ್ದೀನಿ. ಬೇಕಿದ್ದರೆ ಚಕ್ಕೆ, ಲವಂಗ, ಈ ಥರ ಎಲ್ಲ ಸ್ಪೈಸಸ್ ಬರುತ್ತಲ್ವ, ಪಲಾವ್ ಎಲೆ, ಇದೆಲ್ಲ ಬೇಕಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಬೇರೆ ಏನೂ ಹಾಕೋದಿಲ್ಲ. ಒಂದೇ ಸಲ ರೈಸ್ ಮಾಡೋವಾಗಲೇ ಎಲ್ಲನೂ ಹಾಕ್ತೀನಿ. ಸೊ ಅದು ಕೂಡ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಹೊತ್ತು ರಾ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಮಟನ್ನ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ಮತ್ತು ಮಟನ್ ಬೇಯೋವಾಗ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಹಿಡೀಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ನೀವು ಮತ್ತೆ ರೈಸ್ ಮಾಡೋವಾಗ ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೋಬೋದು. ಈಗ ಮಟನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ಈಗಲೇ ನೀರು ಹಾಕಿ ನಾನು ಮುಚ್ಚೋದಿಲ್ಲ. ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ತೀನಿ ಓಪನ್ ಪ್ಯಾನ್ನಲ್ಲಿ. ಹೀಗೆ ಮಾಡೋದ್ರಿಂದ ಟೇಸ್ಟ್ ಎಲ್ಲ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಅದರಲ್ಲೇ ಸ್ವಲ್ಪ ನೀರು ಬಿಟ್ಟಿದೆ. ನಾನು ಇದಕ್ಕೆ ಇವಾಗ ಜಾಸ್ತಿ ಏನು ನೀರು ಹಾಕೋದಿಲ್ಲ. 1 ಗ್ಲಾಸ್ ಅಷ್ಟೇ ನೀರು ಹಾಕೋದು. ನೋಡಿ, ಅದರಲ್ಲೇ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಟಿದೆ. ನೋಡಿಗೆ ಸಾಕು, ನಾನು ಇಷ್ಟೇ ನೀರು ಹಾಕ್ಕೊಳ್ಳೋದು. ನೀವು ಬೇಕಿದ್ದರೆ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ. ಆದರೆ ಬಿರಿಯಾನಿ ಮಾಡೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ನಾನು ಇದನ್ನು 6 ವಿಷಲ್ ಮಾಡಿದೆ. ಆ್ಯಕ್ಚುಲಿ ಫಸ್ಟು 3 ವಿಷಲ್ ಮಾಡಿದೆ, ಬೆಂದಿರಲಿಲ್ಲ. ಸೊ ಮತ್ತೆ ಇನ್ನೂ 3 ವಿಷಲ್ನ ಕೂಗಿಸ್ದೆ. ನೀರು ಜಾಸ್ತಿ ಹಾಕಿದ್ರೆ ಬೇಗ ಬೇಯುತ್ತೆ. 3 ವಿಷಲ್ ಸಾಕಾಗುತ್ತೆ. ಸೊ ಈಗ ಏನೇನು ಬೇಕಂತ ನೋಡೋಣ ಬಿರಿಯಾನಿ ಮಾಡೋದಕ್ಕೆ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಚಾಪ್ ಮಾಡಿರೋದು. 2 ಮೀಡಿಯಮ್ ಸೈಜು. ನೀವು ಈರುಳ್ಳಿ ಎಷ್ಟಾದರೂ ಹಾಕ್ಕೋಬೋದು, ತುಂಬ ಜಾಸ್ತಿ ಏನು ಬೇಡ. ಬಿರಿಯಾನಿಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟಾದರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಕೊಂಡಿರೋದು. 2 ಬೆಳ್ಳುಳ್ಳಿ, 2 ಇಂಚು ಶುಂಠಿ, 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ಯೂಸ್ ಮಾಡೋದು. ಆಮೇಲೆ ಅಚ್ಕಾರದ ಪುಡಿ ಹಾಕೋಣ. ಇದು ಪುದೀನ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟಿದೆ. ಕೊತ್ತಂಬರಿ ಸೊಪ್ಪು, ಅದು ಕೂಡ ಒಂದು ಅರ್ಧ ಕಪ್ಪಷ್ಟು ಸಾಕು. ಟೊಮ್ಯಾಟೊ ಇಲ್ಲಿ ಒಂದು ದೊಡ್ಡದು 1 ಸಾಕು. ಸಣ್ಣದಿದ್ದರೆ 2 ಹಾಕ್ಕೊಳ್ಳಿ. ಗರಂ ಮಸಾಲ ನಾನು 1 ಟೀ ಸ್ಪೂನ್ ಅಷ್ಟೇ ಹಾಕೋದು. ಅರಿಶಿನ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ತೀನಿ. ಅದನ್ನೆಲ್ಲ ನಾನು ಮಾಡೋವಾಗಲೇ ಎಷ್ಟು ಬೇಕಂತ ಮೆಷರ್ಮೆಂಟ್ ಹೇಳ್ತೀನಿ. ಅಚ್ಕಾರದ ಪುಡಿ ಮತ್ತು ಧನಿಯಾ ಪೌಡರು, ಇದಿಷ್ಟು ಇವಾಗ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋಂಥದ್ದು. ಇದರ ಜೊತೆಗೆ ಸ್ಪೈಸಸ್ ಬೇಕಾಗುತ್ತೆ. ನಾನು ಪಲಾವ್ ಎಲೆ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಪಲಾವ್ ಎಲೆ ಆದರೆ ಸಾಕು. ಮತ್ತು 2 ಏಲಕ್ಕಿ, ಲವಂಗ ಒಂದು 10, ಕಲ್ಲು ಹೂವು, ಮತ್ತು ಚಕ್ಕೆ 8 ಪೀಸ್ ಇದೆ. 4 ಮರಾಠಿ ಮೊಗ್ಗು, ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು.
ಈಗ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 30 ನಿಮಿಷ ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಅಂದರೆ ಫಸ್ಟು ನಾನು ಅಕ್ಕಿನ ನೆನೆಸ್ಬಿಟ್ಟು ನಾನು ಈ ಮಸಾಲೆ ಮತ್ತು ಇದೆಲ್ಲ ರೆಡಿ ಮಾಡಿಕೊಂಡೆ. ನೋಡಿ ಇದು ನಾನು 6 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಮಟನ್ನು ನೋಡಿ ಇಷ್ಟು ಬೇಯಬೇಕು. ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಮಟನ್ ಬೇಗ ಬೇಯುತ್ತೆ, ಕೆಲವು ಬೇಗ ಬೇಯೋದಿಲ್ಲ. ನೋಡಿಕೊಂಡು ನೋಡಿ ಇಷ್ಟು ನೀಟಾಗಿ ಕೈಯಲ್ಲಿ ಹೀಗೆ ಇಸಕಿದ್ರೆ ಬರಬೇಕು ಮಟನ್ ನೀಟಾಗಿ. ಸ್ವಲ್ಪ ಎಣ್ಣೆ ಮತ್ತೆ ಬೇಕು. ಈಗ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕಿದ್ದೀನಿ ಎಣ್ಣೆನ. ಮಟನಲ್ಲಿ ಕೂಡ ಏನೋ ಆಯಿಲ್ ಕಂಟೆಂಟ್ ಬಿಡುತ್ತೆ ಅಲ್ವಾ, ಅದಕ್ಕೆ. ಸೊ ಈ ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಬಿಸಿ ಆದಮೇಲೆ ನಾನು ಇಲ್ಲಿ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇದ್ರ ಜೊತೆಗೆ ಬೇಕಿದ್ದರೆ ಕಸೂರಿ ಮೇಥಿ ಮತ್ತು ಸೋಂಪು ಕಾಳನ್ನು ಕೂಡ ಹಾಕ್ಕೋಬೋದು. ಚಕ್ರ ಮೊಗ್ನೂ ಹಾಕ್ಕೋಬೋದು. ನಿಮಗೆ ಫ್ಲೇವರು ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ಈ ರೀತಿ ಮಾಡಿಕೊಂಡ್ರೂ ಸಹ ನೀವು ರೆಸ್ಟೋರೆಂಟ್ನಲ್ಲಿ ಸಿಗುತ್ತೆ ಅಲ್ಲ, ಹೈ ಕ್ವಾಲಿಟಿ ಬಿರಿಯಾನಿ ಹಾಗೆ ಸೇಮ್ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಧಾನಕ್ಕೆ ಮಾಡ್ಕೋಬೇಕು ಆದರೆ. ಈಗ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ನಾವು ಬೆಳ್ಳುಳ್ಳಿನ ಒಂದು ಪ್ರಮಾಣದಲ್ಲಿ ತೊಗೊಂಡ್ರೆ ಶುಂಠಿನ ಅದರ ಅರ್ಧ ಭಾಗದಷ್ಟು ತೊಗೋಬೇಕು. ಹಸಿಮೆಣಸಿನ್ಕಾಯಿ 3 ಏನಕ್ಕೆ ಹಾಕಿದ್ದೀನಿ ಅಂತಂದರೆ ನಾನು ಮತ್ತು ಅಚ್ಕಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಟೊಮೆಟೊ ಹಾಕಿದ್ರೆ ಟೊಮೆಟೊ ಆ ಥರ ಆಗಿಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ದೊಡ್ಡ ಟೊಮೆಟೊ ಇದ್ದರೆ ಸಾಕು. ಪುದೀನ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ನಾವು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು. ನೀವು ಹಿಂದಿಂದನೇ ಬೇಗ ಫ್ರೈ ಮಾಡ್ದಲೇ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗಬಾರ್ದು. ನಿಧಾನಕ್ಕೆ ಫ್ರೈ ಮಾಡ್ಕೊಂಡಾದ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಆವಾಗಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಮೆಲ್ಲು ಮತ್ತು ಎಲ್ಲ ಸೇಮ್ ರೆಸ್ಟೋರೆಂಟ್ ಥರನೇ ಇರುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ಏನಕ್ಕೆ ಅಂದರೆ ಟೊಮ್ಯಾಟೊ ಮೆತ್ತಗಾಗಲಿ ಅಂತ. ಇಲ್ಲಾಂದರೆ ನೀವು ಬಿರಿಯಾನಿ ತಿನ್ನುವಾಗ ಟೊಮ್ಯಾಟೊ ಹಾಗಂಗೆ ಸಿಗ್ತಾ ಇರುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯುತ್ತೆ. ಸಣ್ಣಗೆ ಕಟ್ ಮಾಡ್ಕೋಬೇಕು. ರಫ್ ಆಗಿ ಪೇಸ್ಟ್ ಕೂಡ ಮಾಡ್ಕೋಬೋದು. ಟೊಮ್ಯಾಟೊ ಹಾಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅನ್ನೋರು ರಫ್ ಆಗಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು. ಅದು ಮತ್ತೆ ನಾವು ಬಿರಿಯಾನಿ ಬೇಯಿಸುವಾಗ ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ. ಸೊ ಈಗ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ನಾವು ಮಟನ್ ಬೇಯೋಕ್ಕೆ ಕೂಡ ಹಾಕಿದ್ವಿ, ಅದಕ್ಕೆ ಸ್ವಲ್ಪ ಇವಾಗ ಸ್ವಲ್ಪ ಹಾಕಿದ್ದೀನಿ. ನೋಡಿ ಹೀಗೆ ಪ್ರತಿಯೊಂದನ್ನು ಆ್ಯಡ್ ಮಾಡಿದಾಗಲೂ ನೀವು ಸ್ವಲ್ಪ ಫ್ರೈ ಮಾಡಬೇಕು. ಸೊ ಅದಕ್ಕೆ ಹೇಳಿದ್ರು ನಿಧಾನಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ನಾನು ಬೇಯಿಸಿರೋವಂಥ ಮಟನ್ನ ಹಾಕ್ಕೋತಾ ಇದ್ದೀನಿ. ಮಟನ್ ಆಲ್ಮೋಸ್ಟ್ ಬೆಂದಿದೆ. ಅಂದರೆ ಮಟನ್ನು ಚಿಕನ್ ಥರ ತುಂಬ ಅಂದರೆ ಓವರ್ ಕುಕ್ ಆಗಿ ತುಂಬ ಸಾಫ್ಟ್ ಏನಾಗಲ್ಲ. ಸೊ ಬೇಯಿಸ್ಕೋಬೋದು. ಗರಂ ಮಸಾಲ 1 ಸ್ಪೂನಷ್ಟು ಹಾಕಿದ್ದೀನಿ. ಇದು ಅಚ್ಕಾರದ ಪುಡಿ ಅರ್ಧ ಸ್ಪೂನಷ್ಟು. ಧನಿಯಾ ಪೌಡರ್ ಮಾತ್ರ ನೋಡಿ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ಗರಂ ಮಸಾಲನೂ ಅಷ್ಟೇ ಅರ್ಧ ಸ್ಪೂನ್ ಸಾಕಾಗುತ್ತೆ, ಯಾಕಂದರೆ ನಾವು ಆಲ್ರೆಡಿ ಸ್ಪೈಸಸ್ನೆಲ್ಲ ಹಾಕಿದ್ದೀವಿ. ಈಗ ಇದನ್ನು ಮಟನ್ಗೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪ ಹೊತ್ತು ಹೀಗೆ ಚೆನ್ನಾಗಿ ಫ್ರೈ ಮಾಡ್ತೀನಿ, ಯಾಕಂದರೆ ಮಟನ್ಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು. ಸಮ್ಟೈಮ್ಸ್ ನಾವು ಬಿರಿಯಾನಿ ತಿನ್ನುವಾಗ ಏನನ್ಸುತ್ತೆ, ರೈಸ್ ಟೇಸ್ಟ್ ಇರುತ್ತೆ, ಬಟ್ ಪೀಸ್ ಎಲ್ಲ ಸಪ್ಪೆ ಅಂತ ಅನಿಸ್ತಾ ಇರುತ್ತೆ, ಅದರಲ್ಲೇನು ಮಸಾಲೆನೇ ಇರೋದಿಲ್ಲ. ಸೊ ಈ ರೀತಿ ನೀವು ಮಾಡಿದ್ರೆ ಮಟನ್ನು ಅಥವಾ ಚಿಕನ್ನು ಯಾವುದೇ ಆಗ್ಬೋದು, ಪೀಸ್ನಲ್ಲಿ ಕೂಡ ಆ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಮಟನ್ ಸಪ್ಪೆ ಸಪ್ಪೆ ಅನಿಸೋದು ಮತ್ತು ರೈಸ್ ಚೆನ್ನಾಗಿರುತ್ತೆ, ಹಾಗೆಲ್ಲ ಏನೂ ಆಗೋದಿಲ್ಲ. ಈ ಥರ ಟ್ರೈ ಮಾಡಿ ನೋಡಿ. ಇದನ್ನು ನಾನು ಒಂದು 5 ರಿಂದ 10 ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ.
ಮಟನ್ನ ಬೇಯಿಸಿದ ನೀರನ್ನ ನಾನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಚೆಲ್ಲೋದು ಬೇಡ. ಸೊ ಈಗ ನಾನು ಇದಕ್ಕೆ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿನೂ ಅಷ್ಟೇ ಚೆನ್ನಾಗಿ ನೆಂದಿದೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಜೋರಾಗಿ ತುಂಬ ಹಾರ್ಡಾಗಿ ನೀವು ಕೈ ಆಡಿಸಿದ್ರೆ ಅದು ಅಕ್ಕಿ ನೆಂದಿರೋದ್ರಿಂದ ಏನಾಗುತ್ತೆ, ಎಲ್ಲ ಒಡ್ಕೊಂಬಿಡುತ್ತೆ. ಸೊ ಈಗ ನಿಧಾನಕ್ಕೆ ತಿರುಗಿಸಿ, ಮಸಾಲ ಎಲ್ಲ ಅಕ್ಕಿಗೆ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆ ನಿಧಾನಕ್ಕೆ ತಿರುಗಿಸಿ. ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಸೊ ಇದು ಏನಂದರೆ, ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಸೊ ಅದೇ ಗ್ಲಾಸಲ್ಲಿ ನಾನು 1/4 ಗ್ಲಾಸ್ ಆಗೋವಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ನಾವು ಯಾವಾಗಲೂ ಯೂಶ್ವಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀವಿ ಅಲ್ವಾ, ಇಲ್ಲಿ 1/4 ಗ್ಲಾಸ್ ಹಾಕಿದ್ದೀನಿ. ನೀವು ಕುಕ್ಕರಲ್ಲಿ ಮಾಡಿದ್ರೆ 1.5 ಗ್ಲಾಸ್ ಹಾಕಿ. ಓಪನ್ ಪ್ಯಾನ್ನಲ್ಲಿ ಬೇಯಿಸ್ತಾ ಇರೋದ್ರಿಂದ 1/4 ಗ್ಲಾಸ್ ಹಾಕಿದ್ದೀನಿ. ಕುಕ್ಕರಲ್ಲಾದರೆ 1.5 ಗ್ಲಾಸಷ್ಟು ಹಾಕ್ಕೊಳ್ಳಿ. ಬಾಸುಮತಿ ರೈಸ್ಗೆ ಹೀಗೆ ಹಾಕಬೇಕು, ಇಲ್ಲಾಂದರೆ ಅನ್ನ ಮುದ್ದೆ ಆಗುತ್ತೆ. ಆಮೇಲೂ ಅಷ್ಟೇ, ನೀವು ತುಂಬ ಎಲ್ಲ ತಿರುಗಿಸೋದೆಲ್ಲ ಬೇಡ. ಈಗ ಉಪ್ಪನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಕರೆಕ್ಟಾಗಿದೆಯಾ ಅಥವಾ ಎಕ್ಸ್ಟ್ರಾ ಬೇಕಾಗುತ್ತಾ ಅಂತ ಹೇಳಿ. ನಾನು ಮಟನ್ ಬೇಯಿಸಿದ ನೀರು ಜೊತೆಗೆ ಎಕ್ಸ್ಟ್ರಾ ನೀರೇನು ಬೇಕಾಗುತ್ತೆ ಅದನ್ನು ಹಾಕಿದ್ದೀನಿ. ನೀವು ಅಷ್ಟೇ ಮೆಷರ್ಮೆಂಟ್ ಮಾಡೇ ಹಾಕ್ಕೊಳ್ಳಿ. ಈಗ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ತಾ ಇರೋದು ನೋಡಿ. ಈಗ ಒಂದು ಸಲ ಹೀಗೆ ಒಂದು 10 ನಿಮಿಷ ಆದಮೇಲೆ ಹೀಗೆ ಸ್ವಲ್ಪ ತಿರುಗಿಸಿ ನೋಡಿ. ಇನ್ನೂ ಸ್ವಲ್ಪ ಅನ್ನ ಆಗಬೇಕು, ನೀರಿದೆ. ಸೊ ಹೀಗೆ ನಿಧಾನಕ್ಕೆ ಮಿಕ್ಸ್ ಮಾಡಿ. ಈಗ ಮತ್ತೆ ಕ್ಲೋಸ್ ಮಾಡಿಡಿ. ಆಗುತ್ತೆ, ನೀರಿದೆ. ಈಗ ಮತ್ತೆ ಇನ್ನೊಂದು 10 ನಿಮಿಷ ಆದಮೇಲೆ ನಾನು ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ. ನೀವು ಈ ಟೈಮ್ನಲ್ಲಿ ಸಿಮ್ಗಿಟ್ಟಿರಬೇಕು. ಒಂದು ಸಲ ಚೆಕ್ ಮಾಡ್ತೀರಾ ಅಲ್ವಾ, ಆವಾಗ ತುಂಬಾ ಜಾಸ್ತಿ ಫ್ಲೇಮ್ ಕೊಟ್ಕೊಂಡ್ರೆ, ಹೈ ಫ್ಲೇಮಲ್ಲಿದ್ದರೆ ಬಿರಿಯಾನಿ ತಳ ಹಿಡಿಯುತ್ತೆ. ಅದಕ್ಕೆ ಒಂದು 10 ನಿಮಿಷ ಆದಮೇಲೆ ನೀವು ಫುಲ್ ಸಿಮ್ಗಿಟ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಾಗಿದೆ. ಈಗ ಮಟನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಮಟನ್ಗೆ ಮಸಾಲೆ ಕೂಡ ಹಿಡ್ದಿರುತ್ತೆ. ಮತ್ತು ನೋಡಿ ರೈಸ್ ಎಷ್ಟು ಚೆನ್ನಾಗಾಗಿದೆ, ಉಡಿ ಉಡಿಯಾಗಾಗಿದೆ ಅನ್ನ. ಈಗ ನಾನು ಗ್ಯಾಸ್ನ ಆಫ್ ಮಾಡಿದೆ. ಈಗ ಇದು ಆಗಿದೆ. ನೀವು ಬೇಕಿದ್ದರೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡ್ಬೋದು. ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ನೀವು ಸರ್ವ್ ಮಾಡ್ಬೋದು. ಈಗ ಅದು ಆ ಬಿಸಿಗೆ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ನೋಡಿ. ಆದಮೇಲೆ 10 ನಿಮಿಷ ಸರ್ವ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.